ಏನಪ್ಪಾ ವಿಶೇಷ? ಹೇಗಿದೆ? ಮದುವೆ ದಿನ ಎಲ್ಲ ಹತ್ರ ಬಂತಲ್ಲ. ಮದುವೆ ದಿನ ಹತ್ರವಾದಂತೆ ಏನೂ ಟೆನ್ಷನ್ ಯಾಕೋ ತಿಳಿಯುತ್ತಿಲ್ಲ. ಮಾತನಾಡಲು ಯಾರು ಇಲ್ಲ ಎಂದು ಬೋರ್ ಆಗಿತ್ತು ನನಗೆ. ನಿಜ, ಸುಮ್ಮನೆ ಕುಳಿತುಕೊಂಡ್ರೆ ಕೆಟ್ಟ ಯೋಚನೆಗಳು ಬರ್ತಾ ಇರ್ತದೆ. ಅಂದ ಹಾಗೆ 2 ಸಲ ನಿನ್ ಮದುವೆ ನಿಂತೋಯ್ತಲ್ಲ, ಯಾರೋ ಕಿಡಿಗೇಡಿಗಳ ಕೆಲಸ ತಾನೇ ಅದು. ಅದೇ ನಿನಗೆ ಟೆನ್ಷನ್ ಆಗಿರಬಹುದು. ಹೌದು ಮಂಕೋಜನ, ಈಗಲೂ ಅವರು ಆ ಕೆಲಸ ಮಾಡಬೇಕೆಂದಿದ್ದರೆ ಈಗಾಗಲೇ ಆ ಕೆಲಸ ಮಾಡುತ್ತಿದ್ದರು. ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಬೇಡ. ನಿಜ ಮಂಕೋಜನ, ಈಗ ಯಾವಾಗ ಯಾರು ಮುಷ್ಕರಕ್ಕೆ ಮುಂದಾಗುತ್ತಾರೋ, ರಸ್ತೆ ತಡೆ ನಡೆಸುತ್ತಾರೆ ಎಂದು ತಿಳಿಯದು. ಯಾರಾದರೂ ಸತ್ತರೆ ರಾಜಕೀಯ ಪಕ್ಷದವರು ರಸ್ತೆ ತಡೆಗೆ ಕರೆ ಕೊಡುತ್ತಾರೆ. ಅವರಿಗೆ ಅದಕ್ಕೇನು ಕಾರಣ ಬೇಕಾಗಿಲ್ಲ. ಹಾಗಾದ್ರೆ ಮದುವೆ ದಿನ ಮಂಟಪಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಬೇರೆ ಯಾರಾದರೂ ಮದುವೆಯಾಗಿ ನಿನ್ನೆ ಆ ಮದುವೆ ನಿಂತು ಹೋಗಬಹುದು. ಸದ್ಯ ಅಂತ ಸೂಚನೆ ಏನು ಇಲ್ಲ ಬಿಡು. ಇನ್ನು ಹುಡುಗಿಯ ಮನೆಯಲ್ಲಿ ಮುಪ್ಪಾದವರು ಯಾರಾದ್ರೂ ಇದ್ದಾರೆ ಯಾಕೆ? ಹಾಗಾದ್ರೆ ಭಯ ಪಡಲೇಬೇಕು. ಅವರು ಗೊಟಕ್ ಅಂದ್ರೆ ಮದುವೆ ನಿಂತು ಹೋಗುವ ಸಾಧ್ಯತೆ ಇದೆ. ಮದುವೆ ಅಥವಾ ಮದುವೆ ಹಿಂದಿನ ದಿನ ಎಷ್ಟೋ ಹುಡುಗಿಯರು ಪ್ರೀತಿಸುವವರೊಂದಿಗೆ ಹೊರಟು ಹೋದ ನಿದರ್ಶನಗಳಿವೆ. ಆ ರೀತಿ ಹುಡುಗಿಗೆ ಯಾರಾದರೂ ಇದ್ರೆ ಹಾಗಾಗಬಹುದಲ್ಲ. ನೀನು ಅದೇ ತಾನೇ ಯೋಚಿಸುತ್ತಿರೋದು ಅಲ್ಲ? ಯಾವ ಕೆಟ್ಟ ಗಳಿಗೆಯಲ್ಲಿ ನಿಮ್ ಜೊತೆಗೆ ಮಾತನಾಡಬೇಕೆಂದು ನನಗೆ ಅನಿಸಿತು ಎಂದು ಯೋಚಿಸುತ್ತಿದ್ದೇನೆ.